ನಮಸ್ಕಾರ ರೀ ಸಾವ್ಕಾರ. ನಮಸ್ಕಾರ ಬಾ ಸಿದ್ದಪ್ಪ. ನೋಡ್ರಿ ಏನು ದೂರ ಬಂದಿ? ಏನು ನಿಮ್ಮ ಕಡೆನೇ ಬಂದು ನೋಡ್ರಿ ಕೆಲಸ ಇತ್ತು. ನಿಮ್ಗೆ ಭೇಟಿ ಆಗೋಕೆ ಬಂದ್ರಿ. ಏನು ವಿಷಯ? ಏನ್ರಿ ಮಗಳು ಹೋಗ್ಬೇಕ್ರಿ ಸಾಲಿ ಕಲ್ಸಾತೇನ್ರಿ, ಅದೇನೋ ಡಿಗ್ರಿ ಏನೋ ಓದ್ಬೇಕೈತ್ರಿ. ಅದೇನು ಗೌರ್ಮೆಂಟ್ ಇದ್ರಾಗೇನೋ ಆಗೈತ ಹೇಳ್ರಿ. ನಮ್ಗೇನ್ರಿ ದುಡ್ಯಾವ್ರು ನಮ್ಗೆ ಏನು ತಿಳಿತೈತ್ರಿ, ಹಬ್ಬಕ್ಕೆ ಮನುಷ್ಯಾರಿ ನಾನು. ಹಿಂಗಾಗಿ ಅದಕ್ಕೆ ರೊಕ್ಕ ಕೊಳಮಿದ್ದು ರೀ ಕದಕಾಗೆ. ರೊಕ್ಕ ಕೊಳಮಿದ್ದು? ಹ್ಞೂ ರೀ. ಎಷ್ಟು ಬೇಕು ಸಿದ್ದಪ್ಪ? ಅದೇನೋ ಒಂದು 2 ಲಕ್ಷ ರೂಪಾಯಿ ಏನೋ ಆಗತ್ತೆ ಅಂದಾರ್ರಿ ಕದಕಾಗೆ. 2 ಲಕ್ಷ ರೂಪಾಯಿ ಕೊಟ್ರಿ ಅಂದ್ರೆ ಭಾಳ ಪುಣ್ಯ ಹೆಚ್ಚಕ್ಕೆ ಆತತ್ರಿ ಈಗ ಸಾವ್ಕಾರ ನಿಮ್ಗೆ. 2 ಲಕ್ಷ? ಹ್ಞೂ ರೀ. 2 ಲಕ್ಷ ಅಂದ್ರೆ ಏನು 2 ರೂಪಾಯಿ ತಿಳ್ಕೊಂಡೇನ? 2 ಲಕ್ಷ ಅಂದ್ರೆ ಭಾಳ ರೊಕ್ಕ ಆತದು. ನೀ ಎಲ್ಲ ಯಾವಾಗ ದುಡ್ದು ಬಿಡ್ಸವ? ನಿಮಗೆ ಮೊದ್ಲ ತಿನ್ನಾಕ ಹೊಟ್ಟಿಗೆ ಕಾಳಿಲ್ಲ. ಒಬ್ಬನ ದುಡಿಯವ. ನಿಂದು ದಿವ್ಸಕ್ಕೆ 300 ರೂಪಾಯಿ ಪಗಾರ. ನೀ ಯಾವಾಗ 2 ಲಕ್ಷ ರೂಪಾಯಿ ಯಾವಾಗ ಮುಟ್ಸವ ನೀನು? ಸಾವ್ಕಾರ ನಾವು ಒಬ್ಬನ ಬಂದು ನಿಮ್ಮ ಹೊಲದಾಗ ದುಡ್ದು ನಾ ಮುಟ್ಟಿಸ್ತಾನ ತಂದಿಲ್ರಿ. ಮನ್ಯಾಗ ನನ್ನ ಹೆಂಡ್ತಾರ್ರಿ ಇಬ್ಬರು ಕೂಡಿ ನಿಮ್ಮ ಹೊಲದಾಗ ಹಗಲ ರಾತ್ರಿ ಎನ್ಲಾರ್ದ ಮೈಮೂರ್ದು ದುಡ್ದ ನೀವು ಕೊಟ್ಟಿರ್ತಕ್ಕಂಥ ಸಾಲ ಅದನ್ನು ಮುಟ್ಟಿಸ್ತೀವ್ರಿ, ಆ ಋಣ ತೀರಿಸ್ತೀವ್ರಿ ಸಾವ್ಕಾರ. ದಯವಿಟ್ಟು ರೊಕ್ಕ ಮಾತ್ರ ಕೊಡ್ರಿ. ನನಗೆ ಪರಿಸ್ಥಿತಿ ಹೆಂಗೆ ಬಂದತ್ರಿ, ಯಾಕಂದ್ರೆ ಮಗಳ ಸಾಲಿ ಇಲ್ಲಿಗೆ ನಿಂತು ಹೋಗತ್ರಿ. ಅದಕ್ಕಾಗಿ ಆಕೆ ನನ್ನ ಮಗಳಲ್ಲ, ನಿಮ್ಮ ಮಗಳ ತಿಳ್ಕೊಂಡು ನನಗೆ ಕೊಟ್ರೆ ನೀವು ಪುಣ್ಯ ಬರ್ತದೆ ಸಾವ್ಕಾರ. ನೀವು ಕಾಲು ಹಂಗೆ ಮಾಡಬೇಡ. ಇಲ್ಲ ಅನ್ಬೇಡ್ರಿ. ನೋಡು ಕೊಡ್ತಾನ ಕರೆ ಇದನ್ನೆಲ್ಲ ಜವಾಬ್ದಾರಿಯಿಂದ ಮುಟ್ಟಿಸ್ಬೇಕು. ಆಯ್ತು ರೀ, ಮಾತಿಗೆ ಏನು ನಾ ತಪ್ಪಿ ನಡೆಯವಲ್ರಿ, ತಪ್ಪಿ ನಡೆಯಂಗಿಲ್ಲ ರೀ. ಆಯ್ತು, ಸಂಜೆ ಹೊತ್ತ ಕೊಡಿಸ್ತಾಳ. ಚಂಜ್ ಹೊತ್ತು ಕೊಡ್ತೀನಿ. ಸಂಜೆ ಹೊತ್ತು ಕೊಡ್ತಾನೆ. ಅದ ರೀ ನಾಳೆ ಮುಂಜಾನೆ ನಾವು ಇದಕ್ಕೆ ಹೋಗಾತ್ರಿ ಸಾಲಿಗೆ. ಅದಕ್ಕೆ ಸಂಜೆ ಕಡೆ ಕೊಟ್ರೆ ಭಾಳ ಚಲೋ ಹೋಗತ್ರಿ. ಆಯ್ತು ಕೊಡ್ತಾಳ. ಅಷ್ಟು ಮಾಡ್ರಿ ಸಾವ್ಕಾರ, ಪುಣ್ಯ ಕಟ್ಟ. ಬರ್ತೇನೆ ಸಾವ್ಕಾರ, ಬರ್ತೇನೆ ರೀ. ಹೋಗಿ ಬರ್ತೀನಿ. ಯಾರು? ನಿನ್ ಸಿದ್ದಪ್ಪ ಏನೈತ್ರಿ ಗೌಡ್ರ? ಇಲ್ಲೇ ಹೊರಗೆ ಹೋಗ್ಯಾರ. ಅಲ್ಲ ರೊಕ್ಕ ಬೇಕಾದಾಗ ಗೌಡ್ರ ಅನ್ನೋದು ರೊಕ್ಕ ಇಸ್ಕೊಂಡ್ ಮೇಲೆ ಮುಗಿತಾನ? ಇಲ್ರಿ ಗೌಡ್ರ ಬರ್ತಾರ್ರಿ, ಹೊರಗೆ ಹೋಗ್ಯಾರ್ರಿ ಅವ್ರು. ನೋಡ್ವಾ ಅದೆಲ್ಲ ನಂಗೆ ಗೊತ್ತಿಲ್ಲ. ಸರ ನಮ್ಮ ಮನ್ಯಾಗ ಬಂದು ಜೊತೆ ಕುಂದ್ರ ಅಂತೇಳ. ಯಾಕ್ರಿ ಗೌಡ್ರ ಇತ್ತಾಗ ಚೀರಾಡತ್ತೀರಿ? ಬರನ ಹೇಳ್ತೀನಿ ಅವ್ರು ಹೊರಗೆ ಹೋಗ್ಯಾರ. ರೊಕ್ಕ ಕೊಟ್ಟಾರವಾ ತ್ರಾಸ ನನಗೈತಿ. ಗೌಡ್ರ ನಾವು ಬೌಡ್ರು ಅದೇವ್ರಿ, ಹಂಗಿದ್ದು ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮನೆಯವ್ರು ಬರಾನ ಹೇಳ್ತೀನಿ ನಾನು. ನಮಸ್ಕಾರ ಗೌಡ್ರ. ಏನಪ್ಪಾ ಈಗ ಬಂದೇನ? ಈಗ ಬಂದ್ರಿ ಗೌಡ್ರ. ಗೌಡ್ರ ಮನ್ಯಾಗ ಒಳಗೆ ಕುಂಡು ಬಾರ್ದನ್ರಿ. ಸಿದ್ದಪ್ಪ ನಮ್ಮ ಮನ್ಯಾಗ ಜೀತ ಮಾಡ್ಕೊತೇವೆ, ರೊಕ್ಕ ಇಸ್ಕೊಂಡಿವು. ಅಲ್ಲೋ ರೊಕ್ಕ ಇಸ್ಕೊಂಡ್ ಬಂದ ಗೌಡ್ರ ತಂದು ಅಗದಿ ಪದೋಶ್ರೀ ರಮೇಶ್ ರೊಕ್ಕ ಇಸ್ಕೊಂಡು ಈಗ ನನಗ ಎತ್ತರಿ ಮಾತಾಡ್ತೇನೆ. ಗೌಡ್ರ ನಿಮ್ಮ ಕಡೆ ಕೆಲ್ಸಕ್ಕೆ ಬರ್ತನತ್ ರೊಕ್ಕ ಇಸ್ಕೊಂಡ್ರಿ, ಜೀತಕ್ಕೆ ಇರ್ತನತ್ತ ರೊಕ್ಕ ಇಸ್ಕೊಂಡ್ರಿ. ಬಾಗರ ನೋಡ್ರಿ ಮೊನ್ನೆ ಪ್ರಪಂಚದ ಅಡಚಣೆ ಬತ್ರಿ. ಹಿಂಗಾಗಿ ನಾನು ಹೇತಿಗಟ್ಟ ಆರಾಮ ಉಳಿಲಿಲ್ರಿ. ನನ್ನ ಮಗಳು ಈಗ ಡಿಗ್ರಿ ಓದಾಕ್ತಾಳ್ರಿ. ಆಕೆ ಫೀ ಡೊನೇಷನ್ ಏನೇನೋ ಅವತಾರ್ರಿ, ಅದನ್ನೆಲ್ಲ ತುಂಬೋದಕ್ಕಾಗಿ ಮತ್ತಷ್ಟು ರೊಕ್ಕ ಅದಾವ್ರಿ. ಒಬ್ಬರಲ್ಲಿ ದಿನಗೂಲಿ ಬರ್ತಂತೇಳಿ ಬೇರೆದವ್ರಲ್ಲಿ ಕೆಲ್ಸಕ್ಕೆ ಹೋಗಿ ಅದು ಅವ್ರು ಮುಟ್ಟಿಸಿ ಅವ್ರು ಮುಟ್ಟಿದ ಕೂಡಲೇ ನಿಮ್ಮಲ್ಲಿ ಬರ್ತಾನೆ ಗೌಡ್ರ. ನಾವೇನು ತಪ್ಸಲ್ರಿ ನಿಮ್ಗೆ ಕೆಲ್ಸಕ್ಕೆ ಬಿಡಂಗಿಲ್ಲ. ನನಗೆ ನಿಮಗೆ ತಿನ್ನಕ್ ಜೋಳ ಎಲ್ಲೋ, ನಿನ್ನ ಮಗ ಯಾಕೆ ಬೇಕು ಅಂತದೆಲ್ಲ ಸಾಲಿ ಕಲ್ಸೋದು ನನಗೆ. ನೋಡ್ರಿ ಮಗಳು ಶಾನೆ ಆದಾಳು, ಬಡ್ರು ಓದಬಾರ್ದಂತ ಏನಿಲ್ರಿ. ಬಡ್ರ ಮನೆಯ ಮಗಳದಾಳು, ನನ್ನ ಮಗಳು ಶಾನೆ ಆಗಲಿ ಅಂತ ಹೇಳಿ ನಾನು ಆಕಿನ ಇರೋಕೆ ಹೋಗ್ಬೇಕದಾಳ್ರಿ. ಅದಕ್ಕೆ ನನಗೆ ಆಸ್ತಿ ಅಂದ್ರೆ ಯಾರು ರೀ? ನನ್ನ ಮಗಳು. ಆಕಿನ ಬಿಟ್ರೆ ಆಸ್ತಿ ಯಾರಿಲ್ಲ. ಅದಕ್ಕೆ ಬಲ್ಲವ್ರು ಹೇಳ್ಯಾರ್ರಿ, ಮಕ್ಕಳಿಗೆ ಆಸ್ತಿ ಮಾಡೋದು ಬೇಕಾಗಿಲ್ಲ, ಮಕ್ಕಳ ಆಸ್ತಿ ಆಗಿ ಮಾಡ್ರಿ, ಮಕ್ಕಳನ್ನ ಆಸ್ತಿ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಏನೋ ಡಿಗ್ರಿ ಓದಾತಾಳ್ರಿ, ಶಾನೆ ಅದ ಅಂತ ಹೇಳಿ ಅವ್ರ ಕಡೆ ರೊಕ್ಕ ಇಸ್ಕೊಂಬಂದ್ರಿ ಬೇರೆದವ್ರ ಕಡೆ. ಅಲ್ಲಿ ಹೋಗೇನ್ರಿ, ಅದು ಅವ್ರದ್ದು ಇದನ್ನ ಮಾಡಿ ಮುಗಿಸಿ ಬಿಟ್ಟು ಬರ್ತಾರೆ. ನಿನ್ನ ಮಗಳಿಗೆ ಎದಕ್ ಬೇಕು ಸಾಲಿ? ನಿಮ್ಮಂತ ಯಾಕೆ ಬತ್ತೆ ದೊಡ್ಡ ಸಾಲಿ ಕಲಿಸಿ ಏನು ಸಾಧನೆ ಮಾಡೋದು? ನಿನ್ನ ಮಗಳಿಗೆ ದೊಡ್ಡ ಕಲೆಕ್ಟರ್ ಹಾಕಿದಾಳು. ಯಾವತ್ತಿದ್ರೆ ಆಕೆ ಬಾಡಿ ತಕ್ಕೊಂಡು ತಪ್ಪಂಗಿಲ್ಲ, ಗಾನೆ ಮಾಡಿ ಹೋಗೋದು ತಪ್ಪಂಗಿಲ್ಲ. ಯಾಕೆ ಕಲಿಸ್ರಿ? ಏನು ನಾಳೆ ಮದುವೆ ಆದಾಗ ಲಾಭ ಮಾಡಾಗ್ತದೆ. ಗೌಡ್ರ ವಿದ್ಯೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ರಿ, ಅದೇನು ಶ್ರೀಮಂತರು ಬರ್ಕೊಂಡಿರಲ್ರಿ. ಯಾರಿಗೆ ಅದ್ರ ಮೇಲೆ ಶ್ರದ್ಧೆ ಇರ್ತದಲ್ಲ ಅವ್ರಿಗೆ ಒಲಿತಾಳ್ರಿ. ನೀವೇನ್ ಮಾತಾಡತ್ತೀರಿ? ನೀವೊಬ್ರು ದೊಡ್ಡ ವ್ಯಕ್ತಿಯಾಗಿ ಹಿಂಗೆಲ್ಲ ಮಾತಾಡೋದಿಲ್ರಿ. ಗಪ್ಪವ ಮಗಳ ಹುಡುಗಿ ಗೌಡ್ರ ನನ್ನ ಮಗಳು ಸಣ್ಣ ಕಿಕ್ಕಿ ಗೊತ್ತಾಗಂಗಿಲ್ಲ ಗೌಡ್ರ. ನಮ್ಮ ಮನೆಯವ್ರು ಮಾತಾಡ್ತಾರೆ. ಅದೆಲ್ಲ ಗೊತ್ತಿಲ್ಲ, ಸರಳ ಬಂದು ಜೀತ ಮಾಡಬೇಡಿ. ಆಯ್ತು ರೀ ಗೌಡ್ರ, ಬರ್ತೇನೆ ರೀ. ಇಲ್ಲತ್ತೇ ನಾನು ಹಂಗಿಲ್ಲ ರೀ.
ಬರ್ತೇನೆ ರೀ. ಈಗ ಏನು ಹೋಗ್ಯಾನ್ರಿಲ್ಲ ಅಲ್ಲಿ ಅವ್ರು ದುಡ್ಡು ಮುಟ್ಟಿದ್ರಿ ನೀವು ಅವ್ರು ಕೊಟ್ಟದ್ದು ದುಡ್ಡು ಅದನ್ನ ಗೊತ್ತಿಲ್ಲ ಬರ್ಬೇಕಟ್ಟ ಬರಲಿಲ್ಲ ಅಂದ್ರೆ ಆಮೇಲೆ ಐತ ಗೌಡ್ರ ಆಯ್ತಾಯ್ತು ಬರ್ತೇನೆ ಗೌಡ್ರ. ಹುಷಾರ್. ಇವಾ ನಡಿಯವ ನೀವು ಒಳಗೆ ನಡಿ. ನೀ ಏನೂ ತೆಲಿಗೆ ಹಚ್ಕೋಬೇಡವಾ, ನಡಿ ಹೋಗು ಒಳಗೆ ನಡಿವ. ಇನ್ನೊಂದು ಅಪ್ಪ ನೀ ಆ ಗೌಡ್ರ ಕೈಲೆಲ್ಲ ಯಾಕೆ ಅನ್ಸ್ಕೋಬೇಕು? ನನ್ನ ಸಂಬಂಧ ಅಲ್ಲ, ನಾನೇ ಸಾಲಿ ಕಲಿಯೋದಿಲ್ಲ. ನೀ ನನ್ನೆಲ್ಲರ ಲಗ್ನ ಮಾಡಿ ಕೊಟ್ಬಿಡು, ನಾ ಹೋಗ್ತೀನಿ. ಹಂಗೆಲ್ಲ ಮಾತಾಡಬಾರ್ದವಾ. ಇರಕ್ಕಿ ಒಬ್ಬಾಕಿ ಮಗಳ ಶಾಲ್ಯಾಗ ಶಾನ್ಯಾಕಿದಿ, 4 ರೂಪಾಯಿ ಹಾಕಿ ನೀವು ಒಳ್ಳೆ ನೌಕರಿ ಮಾಡಿ ಒಳ್ಳೆ ಗಂಡನ ನೌಕರಿ ಅವಾಗ ಕೊಡ್ಬೇಕನ್ನೋ ಆಸೆ ಐತೆ ನಮ್ಗೆ. ಅಲ್ಲ, ನನ್ನ ಒಂದು ಆಸೆ ಸಂಬಂಧ ನೀ ಅನ್ಸ್ಕೊಂತಿ ನಿನ್ ಮನೆ ಮರದೆಲ್ಲ ಹೋಗ್ಬೇಕು? ನಡೀದವ, ನಾವು ಬಡವ್ರು, ಅವರು ಊರಾಗ ಗೌಡ್ರದಾರ. ಹಾಂ, ಒಂದು ಮಾತು ಹೆಚ್ಚು ಅನ್ಬೋದು, ಒಂದು ಮಾತು ಕಮ್ಮಿ ಅನ್ಬೋದು. ಅದನ್ನೆಲ್ಲ ತೆಲಿಗೆ ಹಚ್ಕೊಂಡು ಕೂತ್ರೆ ನಾಳೆ ನಮ್ಮ ಹೊಟ್ಟಿಗೆ ಏನು ತಣ್ಣೀರು ಬಟ್ಟೆ ಕಟ್ಕೋಬೇಕತ್ವ. ಹಂಗೆಲ್ಲ ಅವ್ರಿಗೇನು ಇದ್ರ ಕೊಡಬಾರ್ದು. ಅವ್ರಿಗೆ ನಾವು 6 ಮನುಷ್ಯರಂದ್ರೆ 6 ಮನುಷ್ಯರಾಗಿರ್ಬೇಕವ. ಅದಕ್ಕೆ ಈಗ ನೀ ಸಾಲಿ ಕಲಿಯಾಗ್ತೈತಿ, ನೀನು ಪೂರ್ತಿ ಸಾಲಿ ಮುಗಿಸಿ ನೌಕರಿ ಮಾಡಿ ಆನಂತರ ನಿನಗೆ ತಕ್ಕಂಗೆ ಒಂದು ವರ ನೋಡಿ ಅವಂಗೆ ಮದುವೆ ಮಾಡಿ ಕೊಟ್ಟ ಆಮೇಲೆ ನಮ್ಮ ಜವಾಬ್ದಾರಿ ಮುಗಿತವ. ನನ್ನೊಂದು ಆಸೆ ಸಂಬಂಧ ನೀ ಇವ್ರ ಕಡೆ ಎಲ್ಲ ಅನ್ಸ್ಕೋಬೇಕು? ಬೇಡ, ನಿನ್ ಮನೆ ಮರದೆ ಹೋಗೋದು ಬೇಡ. ನಾನೇ ಬಿಟ್ಬಿಡ್ತೀನಿಲ್ಲ ಶಾಲೆ, ನಡೀತೈತಿ ನನಗೆ. ನೀ ಲಗ್ನ ಮಾಡಿಕೊಡು, ನಾ ಹೋಗ್ತೀನಿ. ಮಗಳ ಬೇಡವಾ, ಬೇಡ. ನಾವು ಇಲ್ಲಿ ತನಕ ಬರೀ ಜೀತದಾಳಾಗಿ ಒಬ್ಬರ ಮನ್ಯಾಗ ಕೆಲಸಕ್ಕಾಗಿ ಬಡವರಾಗಿ ಉಳ್ದೀವು. ಮತ್ತು ನೀವು ನಿನ್ನ ಲಗ್ನ ಮಾಡಿ ಕೊಟ್ರೆ ಮತ್ತು ಬಡವ್ ಕೊಟ್ರೆ ನೀನು ನಮ್ಮಂಗೆ ಜೀತ ಗಂಡನ ಕರ್ಕೊಂಡು ಜೀತ ಮಾಡೋದು ಅದು ಬೇಡವಾ. ಇಲ್ಲಿಗೆ ಬಗೆ ಇರಲಿಲ್ಲ ನೋಡುವ. ಈ ನನ್ನ ಜೀವ ಒತ್ತೆ ಇತ್ತಾದ್ರೂ ಸಹಿತ ಗೌಡ್ರ ಮನ್ಯಾಗಾಗಲಿ ಶಾನ್ಬೋಗ್ರ ಮನ್ಯಾಗಾಗಲಿ ಜೀತದಾಳಾಗಿ ದುಡ್ದ 4 ರೂಪಾಯಿ ಸಂಪಾದನೆ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ನಿನ್ನ ಒಳ್ಳೆ ನೌಕರಿ ಹೆಚ್ಚಿಸ್ಬೇಕನ್ನೋ ಆಸೆ ಐತಿವ. ದಯವಿಟ್ಟು ಇಲ್ಲ ಬೇಡ. ನಾವು ಇಲ್ಲಿ ತನಕ ಕೂಲಿ ಮಾಡಿ ನಾಲಿ ಮಾಡ್ಕೊಂಡು ಬಂದದ್ದಕ್ಕೆ ಇಲ್ಲಿಗೆ ಆ ಕೆಲಸ ಇಲ್ಲೇ ಮುಗಿ ಹೋಗಲಿ. ಅದಕ್ಕೆ ಬೇಡವಾ, ನಿನಗೆ ಒಳ್ಳೆ ನೌಕರಿ ಐತಿ, ಒಳ್ಳೆ ಗಂಡನ ನೋಡಿ ಅವ್ನಿಗೆ ಮದುವೆ ಮಾಡಿ ಕೊಡ್ತೀನಿ. ನೀನು ಕಾಳಜಿ ಮಾಡಬೇಡ, ನಡಿಯವ ನಡಿ. ಇರ್ಲಿ ಮಗಳ. ಗೌಡ್ರು ಶಾನ್ಬೋಗ್ರು ಮಾತಾಡಿ ಮಗಳ ಬೇಡ ಅವ್ರ ದೊಡ್ಡ ಗೌಡ್ರ ಕೈ ಬಿಡ್ರಿ. ಗೌಡ್ರ ಏಯ್, ಈ ನಿನ್ನ ಬ್ಯೂಟಿ ನೋಡಿ ನಾ ಪಾಗಲಾಗಿಬಿಟ್ಟಿನ ಕಡೆ. ನಿನ್ನ ಬಿಡಾಕ ಬಂದಿಲ್ಲ, ಕೈ ಹಿಡಿದು ನನ್ನ ಪಟ್ಟ ಧರಿಸಿ ಮಾಡ್ಕೋಬೇಕಂತ ಬಂದೀನಿ. ಊರ್ ಗೌಡ್ರಾಗಿ ಸ್ವಲ್ಪರೇ ನಾಚಿಕೆ ಮಾನ ಮರದಿ ಏನ್ರಿ ಅದರಿ ನಿಮ್ಗ? ಏಯ್, ನೀನು ನೋಡಿದಂಗೆ ನಾವು 3 ಸಂತಿ ಕಳಿಸಿ ಬಂದೀನಿ. ಏ ಸುಮ್ ಹೋಗ್ರಿ ನೀವು. ನೋಡು, ನಿಮ್ಮಪ್ಪ ಸಾಲ ಮಾಡ್ಯಾನ, ಅವಾಗ ಮುರ್ಸಾಕಾಗತ್ತ. ಇಂಥ ಬಂಗಾರ ಅಂತ ಹೆಣ್ಣನ ಹಡ್ದಾನ. ನೀನು ಅನ್ನೋಳಾದ್ರೆ ಎಲ್ಲ ಕ್ಲಿಯರ್, ಆಲ್ ಕ್ಲಿಯರ್. ಏ ಹುಚ್ಚ, ರೊಕ್ಕ ಕೊಟ್ರಿ ಎಲ್ಲ ಬರ್ತದೆ ತಿಳ್ಕೊಂಡಿರ್ಬೇಕು ನೀ. ಆದ್ರೆ ಅದು ಹಂಗಲ್ಲ. ಏನು ಈಗ ನಮ್ಮ ಅಪ್ಪ ಸಾಲ ಮಾಡ್ಯಾನ, ಹೌದಿಲ್ಲ? ದುಡಿದು ತೀರಿಸ್ತಾನ, ಇಲ್ಲಾಂದ್ರೆ ನಾ ಅದೀನಿ, ನಾ ತೀರಿಸ್ತೀನಿ. ಯಾಕೆ ಚಿಂತೆ ಮಾಡ್ತಿ? ಆದ್ರೆ ನನ್ನ ಹಂತಕ್ಕೆ ಇಂಥದೆಲ್ಲ ಇಟ್ಕೊಳಿಕ್ ಹೋಗ್ಬೇಡ ನೀ. ಆದ್ರೆ ನಿನ್ನ ಈ ಸೊಕ್ಕ, ಈ ನಿನ್ನ ಆ್ಯಟಿಟ್ಯೂಡ್ ನನಗೆ ಭಾಳ ಮನಸ್ಸು ಹೇಳ್ಬಿಟ್ಟೈತಿ. ಬರೀ ಕಣ್ಣು ಮುಚ್ಚರ ನೀನೇ ಬರ್ತಿ, ಕೂತ್ರು ನೀನೇ ಕಾಣ್ತಿ, ಯಾರೇ ಹಾದೋದ್ರೆ ಸಾಕು ಬರೀ ನೀನೇ ಕಾಣ್ತಿ. ಸರಿ ಹೇಳ್ಬೇಕಂದ್ರೆ ನೀ ಬರೀ ಯಾವತ್ತೂ ನನ್ನ ಮೇಲೆ ಸಿಟಿಗೆ ಬರ್ತಿಲ್ಲ, ಅದೇ ನನಗೆ ಇಷ್ಟ ಆಗೈತಿ. ಐ ಲೈಕ್ ಯುವರ್ ಈಗೋ. ಗಿರಿ ಗೌಡ್ರ, ಏಯ್, ನನ್ನ ಮಾತು ಕೇಳು. ನಿಮ್ಮ ಅಪ್ಪನ ಸಾಲ ನೀನೇ ತೀರಿಸ್ಬಿಡ್ಲಾ? ಗೌಡ್ರ ಏನ್ ಮಾತಾಡತ್ತೀರನ್ನೋದು ನೋಡ್ಚಿನ, ನೀವು ಅಂದ್ರೆ ಸಾಲನ ಮಣ್ಣು. ಗೌಡ್ರ ನಿನ್ನ ನಾಲ್ಗಿ ಮೇಲೆ ಹಿಡಿತಿಡ್ಲಿ, ನಾ ಹಂತಕ್ಕೆಲ್ಲ. ಅದಕ್ಕೆ ನೀನು ಬೆನ್ನತ್ತೇನಲ್ಲ. ನಾ ಮನಸ್ಸು ಮಾರ ನನಗೆ ಬೀಳಾರ್ದು ಹುಡುಗಿ ಯಾರದಾಳ. ಆದರೂ ನೀನೇ ಬೇಕು ಅಂತ ಯಾಕನ ತನ್ಕೊತೈತಿ. ಆ ನಿನ್ನ ಸೊಕ್ಕ, ಆ ನಿನ್ನ ಈಗೋ, ಅದನ್ನ ನೋಡೇ ನಾ ಅರ್ಧ ಹುಚ್ಚಾಗೀನಿ. ಏನು ಬೇಕಾದಾಗಲಿ ಈಕಿನ್ನ ಬಿಡಬಾರ್ದು, ಈಕೆ ನನ್ನವಳು ಮಾಡೇ ಮಾಡ್ಕೋತೀನಿ. ಹಾಯ್. ಹಾಯ್. ಯಾಕೆ ಬರಕ್ಕೆ ಹೇಳ್ತಲ್ಲ? ಯಾಕೆ ನಂದೇನು ಕೇಳ್ತಿ ಬಿಡು. ಬಡವ್ರ ಮನ್ಯಾಗ ಹುಟ್ಟಬಾರ್ದು, ಹುಟ್ಟಿದ್ರ ಆಸೆ ಅಂತೂ ಮೊದಲೇ ಪಡಬಾರ್ದು. ಯಾಕೆ ಏನಾಗಿತ್ತು ಈಗ?
ಏನಾಗೈತೆ ನಮ್ಮಪ್ಪ ಅದನ್ನಲ್ಲ ನಾ ಆಸೆ ಪಟ್ಟಂತ ಹೇಳಿ ನನಗೆ ಓದಿಸೋ ಸಂಬಂಧ ಹೋಗಿ ಆ ಗೌಡನ ಹತ್ರ ಸಾಲ ಮಾಡಣ. ಆ ಗೌಡ ರೊಕ್ಕಿನ ಬದಲಾಗಿ ನನ್ನೇ ಕೇಳತ್ತಾನ. ಏನೋ ನೀನು ಕೇಳತ್ತಾನು? ಕೇಳೋದಂದ್ರೆ ತಪ್ಪು ತಿಳ್ಕೊಬೇಡ, ನನ್ನೇನೋ ಲಗ್ನ ಮಾಡ್ಕೊಡ ಅಂತ ಕೇಳತ್ತಾನ. ಅಲ್ಲ ನಾ ಆಲ್ರೆಡಿ ನೀನು ಲವ್ ಮಾಡೇನಿ, ಹೆಂಗೆ ನೀ ಒಪ್ಕೋತೇನೆ ಇದನ್ನು? ಹುಚ್ಚ, ನಾ ಎಂದರೆ ರೊಕ್ಕಿಗೆ ಕಿಮ್ಮತ್ ಕೊಟ್ಟಿನೇನ? ಇಲ್ಲ, ನಾನು ನಿನ್ನೆ ಲವ್ ಮಾಡಿರೋದು, ನಿನ್ನೆ ಮದುವೆ ಆಗ್ತೀನಿ. ನೀ ಏನೂ ವಿಚಾರ ಮಾಡಕ್ಕೆ ಹೋಗಬೇಡ. ಆ ಸಾಲ ನಮ್ಮಪ್ಪ ಹೆಂಗೋ ಮಾಡಿ ತೀರಿಸ್ತಾನ ಅನ್ನೋ ನಂಬಿಕೆ ನನಗೈತಿ. ಅವ ತೀರಿಸ್ಲಿಲ್ಲ ಅಂದರೆ ಏನಾಯಿತು? ನಾ ಓದ್ತೀನಿ, ನಾನು ನೌಕರಿ ಹಿಡಿತೀನಿ, ಅದ್ರಿಂದ ತೀರ್ಸೋನಿಲ್ಲ. ಆದರೂ ನೀನು ನನ್ನ ಬಿಟ್ಟು ಹಾಕಿ ಅನ್ನೋದು ಭಾಳ ನನಗೆ ಹಳಾಳಾಗ್ತೈತಿ. ಯಾಕಂದ್ರೆ ಅವ ಗೌಡ ಕಣ್ಣಿಟ್ಟದ ಹೆಣ್ಣ ಯಾವಾಗೂ ಬಿಟ್ಟಿಲ್ಲ ಅವ. ಆದರೂ ಭಾಳ ಮೆಂಟಲ್ ಹಾಪದ ನಾವು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನೀ ಮಿಸ್ ಹಾಕಿ ಅನ್ನೋದು ನನಗೆ ಭಾಳ ಕೆಟ್ಟ ಹಳಾಳಾಗ್ತೈತಿ. ಆ ಗೌಡ ಮೆಂಟಲ್ ಇರ್ಬೋದು, ಆದರೆ ನನ್ನ ಬಗ್ಗೆ ನಿಂಗೆ ಗೊತ್ತದಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗೆ? ನಂಬಿಕೆ ಐತಿ, ಆದರೂ ಏನಾಕತ್ತೋ ಏನಿಲ್ಲ ಅನ್ನೋದು ನನಗೆ ಭಾಳ. ನೀವು ಒಟ್ಟೆ ವಿಚಾರ ಮಾಡಬೇಡ, ಏನೂ ಆಗಂಗಿಲ್ಲ, ಆಯಿತು? ಆಯ್ತು, ನಾನು ಬಿಡಂಗಿಲ್ಲ ಅನ್ನೋದು ನನಗೆ ಗೊತ್ತೈತಿ ಅಲ್ರಿ. ಅದಕ್ಕೆ ಕೇಳಿ ಬಾ ಹೋಗೋಣ ಬಾ. ಯಾಕ್ರಿ ಗೌಡ್ರು ಹಿಂಗೆ ಚಿಂತೆ ಹಾಕೋತೀರಿ? ಹೌದು, ಆಕಿ ನನಗೆ ಮಾತಾಡಿದ ಒಂದೊಂದು ಮಾತು ನನಗೆ ತುಚ್ಚಾಕತ್ತಾವ. ಆಕಿ ಸೊಕ್ಕ ಅಡ್ಗಿಸಿ ಆಕಿನ ಮದುವೆ ಆಗಿ ಮುಗದಾನ ಹಾಕಿ ಆಕಿ ಸೊಕ್ಕ ಮುರಿಸ್ಬೇಕ್ಲೇ. ಗೌಡ್ರ ನನ್ನ ಕಡೆ ಒಂದು ಐಡಿಯಾ ಐತ್ರಿ. ಏನು ಐಡಿಯಾ ಆಯ್ತು? ನೋಡ್ರಿ, ಹೆಂಗದ್ರ ಅವ್ರ ಅಪ್ಪ ನಿಮ್ಗೆ ರೊಕ್ಕ ಕೊಡೋದೈತ್ರಿ. ಹೌದು ಹೌದಲ್ರಿ? ಮತ್ತು ಆ ಮಗಳನ್ನ ಕೇಳಿ ಬಿಡಣ್ರ. ಹೌದ್ಲೇ? ಹಾಂ, ಎಂತ ಐಡಿಯಾ ಕೊಟ್ಟು ನಿನ್ನ ಮಬ್ಬ ಅಂತ ಬೈತಿದ್ನಿ. ಆದರೂ ಮಬ್ಬುಗಳು ಒಂದೊಂದು ಟೈಮ್ದಾಗ ಶಾಣೆ ಹಾಕರಕ್ಕೆ ನೀನ ಉದಾರ ನೋಡ. ಏನ ಇನ್ನಟ್ಟು ಕೆರ್ಕೊ ಬರೋಬರ ಹಾಕತ್ತೆ. ನಡಿಲಿ, ಆ ಸಿದ್ದಪ್ಪಲ್ಲಿ ಹೊಲ ದುಡಿತಿರ್ತಾನ, ಅವಂಗ ಭೇಟಿಯಾಗಿ ಅವನ ಮಗಳ ಕೇಳಿಬ್ರು ನೋಡಿ. ಬರ್ರಿ ಬರ್ರಿ. ಅಯ್ಯೋ ಆತಮ್ಮನು ಕರಿಯೋಣ. ಸಿದ್ದಪ್ಪ ನಮಸ್ಕಾರ ಗೌಡ್ರ. ಬಾಯ್ಲಿ ನಮಸ್ಕಾರ ಗಿಡ ಬೆಂಕಿ ಹಚ್ಚೋ ಬಾಯ್ಲಿ. ರೊಕ್ಕ ಇಸ್ಕೊಳ್ಳೋ ಮುಂದೆ ಯಪ್ಪ ಅದು ಕಷ್ಟ ಐತ್ರಿ ಗೌಡ್ರ, ಕೊಡ್ರಿಪ್ಪ. ಅದಕ್ಕೆ ಕೈಕಾಲು ಬೀಳೋದು. ಈಗ ನಾನೆಲ್ಲಿ ದಗದ ಮಾಡೋದು ಬಿಟ್ಟು ಇಲ್ಲಿ ಬೇಡದವ್ರು ಬಂದು ಹತ್ತಿದ್ದೇನೆ. ಹಾಂ, ತಪ್ಪಾತ್ರಿ ಮಾವಾರ, ತಪ್ಪಾತ್ರಿ. ನೋಡ್ರಿ ಮಾವಾರ, ನಿಮ್ದು ಕಷ್ಟ ನನಗೆ ಅರ್ಥ ಆಕತಿ. ಗೌಡ್ರ, ನೀವು ಈಗ ನಮಗೆ ಮಾವಾರ ಅನ್ನಕತ್ತೀರ್ಲಿ. ಹೌದ್ರಿ, ಇನ್ನು ಮುಂದೆ ನನಗೆ ಮಾವಾರ ನೀವು. ಆದ್ರೆ ಒಂದು ಮಾತು ಹೇಳ್ತೇನೆ ರೀ ಮಾವಾರ, ನೀವು ನನಗೆ ಮಾವ ಅದ್ರ ತಿಳ್ಕೊರಿ, ನಿಮ್ಮ ಸಾಲೆಲ್ಲ ಮಾಡ್ಲಾಕತ್ರಿ. ಗೌಡ್ರ, ನಾನು ನಿಮಗೆ ಮಾವ್ರಿ. ಹೌದ್ರಿ? ಹೆಂಗ್ರಿ ಗೌಡ್ರ, ನೀವು ಊರಾಗ ದೊಡ್ಡ ಗೌಡ್ರು, ನಾ ಬಡಪಾಯಿ ದುಡ್ಕೊಂತೀನಾವ್ರಿ. ಹೆಂಗ್ರಿ ಏನು ಹೇಳಾಕತ್ತೀರಿ ನನಗೆ ಒಂದೂ ಅರ್ಥ ಆಗುತ್ತಂದ್ರೆ. ಒಟ್ಟ ಮಾವಾರ, ನಾ ಹೇಳೋದು ಚಂದ ಹೆಂಗೆ ಕೇಳಿ ತಿಳ್ಕೊರಿ. ನಿಮ್ದೇನೇನು ಮುರ್ತೈತಿ, ನೀವು ದುಡಿದು ತಪ್ಪೈತಿ, ಆರಾಮಾಗಿ 3 ಹೊತ್ತು ಊಟ ಮಾಡಿ ಆರಾಮ ಗಿಡದ ನೆಳಿಗೆ ಮಕ್ಕೋಬೋದ್ರಿ ಮಾವ ನೀವು. ಅದರಿ ಗೌಡ್ರ, ಯಾವ ರೀತಿ ಇತ್ತು ನನಗೆ ಒಂದು ತಿಳಿವಲ್ತ್ರಿ. ತಿಳಿಯಂಗ್ರೆ ಹೇಳ್ರಿ. ಹಾಲು ಕಸ್ಕೊತ ಹೆಂಗೆ ಗೊತ್ತದ ಹೇಳಲೆ. ನೋಡು ಸಿದ್ದಪ್ಪ, ನಿನ್ನ ಮಗಳ ಮ್ಯಾಗ ಮನಸ್ಸು ಮಾಡ್ಯಾರ ನಮ್ಮ ಗೌಡ್ರ. ಕೊಟ್ಟನ್ರಿ ಗೌಡ್ರ. ಅವನ ಮೇಲೆ ಹೆಂಗೆ ಕೈ ಮಾಡ್ತೀವೋ, ರೊಕ್ಕ ಕೊಡಕ್ಕೆ ನಿಗೋದಿಲ್ಲ. ಅದಕ್ಕೆ ನಿನ್ನ ಮಗಳು ನನಗೆ ಕೊಟ್ಬಿಡ, ನಿಂದೇನೇನ ಬೂಡ್ ಹಾಕತಿ. ಸಾಲ ಮನ್ನಾ ಆಕಾಯ್ತು ಸಿದ್ಧ. ಗೌಡ್ರ, ನೀವು ರೊಕ್ಕ ಕೊಟ್ಟಾರೆ ಅಂದ ಮಾತ್ರಕ್ಕೆ ನನ್ನ ಮಗಳನ್ನ ನಿಮಗೆ ಕೊಡ್ಬೇಕಾ ಏನ್ರಿ? ನಮ್ಮ ಮಗಳೇನು ಮಾರಾಟ ಇಟ್ಟಲ್ಲೇನ? ನೋಡ್ರಿ, ಹೆಣ್ಣಂದ್ರೆ ಏನೋ ತಿಳ್ಕೊಂಡ್ರಿ, ಭೂಮಿ ತಾಯಿನೂ ಅಂತ ಹೆಣ್ಣ. ನಿನಗೆ ಜನ್ಮ ಕೊಟ್ಟು ತಾಯಿನೂ ಒಬ್ಬಾಕಿ ಹೆಣ್ಣು ಮಗಳು, ಅದನ್ನು ಮರಿಬೇಡ್ರಿ. ಇಷ್ಟಕ್ಕೂ ರೊಕ್ಕ ಕೊಟ್ಟದಕ್ಕಾಗಿ ನಮ್ಮ ಮಗಳಿಗೆ ಯಾವ ರೀತಿ ಮಾತಾಡ್ತೀರಿ, ಇದು ನಿಮ್ಮದು ಸರಿಯಲ್ಲ. ನಾ ಹೇಳಿದ್ರೆ ಏನು ತಪ್ಪತ್ತೋ? ನಿನಗೆ ತಿನ್ನಾಕ ಜೋಳ ಇಲ್ಲ. ನಿನಗೆ ಹೊತ್ತು ಹೊಂಟ್ರೆ ದಿವಸ ಎಣ್ಣೆಳ್ನಾಗ 300 ರೂಪಾಯಿ ಪಗಾರ ದುಡಿಬೇಕು ನೀ ನಮ್ಮಲ್ಲಿ. ಗೌಡ್ರ, ಇವತ್ತು ದುಡ್ದು ಇವತ್ತು ತಿನ್ನುವಂಗೆ ಇದ್ರು ಸಹಿತ ಸ್ವಾಭಿಮಾನ ಕರ್ಕೊಂಡು ಬದುಕಮಲ್ರಿ ನಾ. ನೋಡ್ರಿ, ನನ್ನ ಮಗಳಂದ್ರ ಪ್ಯಾಟ್ಯಾಗಿಟ್ಟು ಮಾರು ಹಣ್ಣತ್ತು ತಿಳ್ಕೊಬೇಡ್ರಿ. ಇದನ್ನ ನೀವು ತಲೆ ತೆಗೆದು ಹೋಗಿಬೇಕು ಗೌಡ್ರ. ನಿನಗೆ ಮಾವನ ಸ್ಥಾನ ಕೊಡಾಕತ್ತೇನು? ನನ್ನ ಕೋಟಿ ಗಟ್ಟಲೆ ಆಸ್ತಿಗೆ ನೀ ಮಾವ ಹಾಕಿ, ಇದಕ್ಕಿಂತ ಭಾಗ್ಯ ನಿನಗೇನು ಬೇಕು ಅಲ್ಲಿ? ಮಾನಕ್ಕಿಂತ ಮಿಗಿಲಾದ ವಸ್ತು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಗೌಡ. ಹಂಗಾರು ರೊಕ್ಕ ಕೊಡೋನಿ ಗೌಡ್ರ, ಈ ನನ್ನ ಜಮಾತೇರಿ ರೊಕ್ಕ ಕೊಟ್ಟು ಮಾತಾರು. ಗೌಡ್ರ, ಈಗ ಏನ್ ನಾ ದುಡಿತೀನಲ್ಲ ಎತ್ತಿನ ಸಾವುಕಾರದಾರ ನಾವು ಮಾಡೋ ಕೆಲಸಕ್ಕೆ ಅವ್ರು
ಯಾಕ್ರಿ ಗೌಡ್ರ ಯಾಕೆ ಜಾಡತ್ರಿ? ಈ ಮಗ ನನಗೆ 10 ಲಕ್ಷ ರೂಪಾಯಿ ಕೊಡ್ಬೇಕ್ರಿ. ನಾನು 10 ಲಕ್ಷ ಇಸ್ಕೊಂಡು ಜೀತ ಎತ್ನ ತಿಳಿಯಾನ. ನಾನಲ್ಲಿ ಬಿಟ್ಟ ನಿಮ್ಮಲ್ಲಿ ಕೆಲ್ಸಕ್ಕೆ ಬಂದಾನ. ನೀವು ಹೆಂಗೆ ಕೆಲ್ಸಕ್ಕೆ ಹಚ್ಕೋತೀರಿ? ಹಂಗೆ ಓದಿಸ್ತಾ ಇದೆ ಏನು? ಹೌದ್ರಿ ಸಾವ್ಕಾರ, ಇವ್ರು 10 ಲಕ್ಷ ರೂಪಾಯಿ ಕೊಟ್ಟದ್ದು ಖರೆ ಐತ್ರಿ. ಹಾಂ ಮಗಳು ಸಾಲಿ ಫೀಗಾಗಿ ನಿಮ್ಮ ಕಡೆ ರೊಕ್ಕ ಇಸ್ಕೊಂಡ್ರೆ ಹೌದು. ಇಲ್ಲಿ ಕೆಲಸ ಮಾಡಾಕತ್ತೀನಿ, ಅದಕ್ಕಾಗಿ ಅವ್ರು ರೊಕ್ಕ ಕೊಡು ಇಲ್ಲಿ ನಮ್ಗೆ ಕೆಲಸಕ್ಕೆ ಬಾ ಅಂತ ಹೇಳಿ ಈಗ ನಮ್ಗೆ ಜಗಳ ಮಾಡಾಕ್ತಾರೆ. ಹಾಂ ಹಾಂ ಆದ್ರೆ ರೊಕ್ಕ ಕೊಡೋತನೋ ಮಾತು ಅಷ್ಟ ಅನ್ಬಾರ ಅವರು. ಮತ್ತೇನಂತಾರ? ಏನ್ರಿ ಬಡವರಲ್ಲಿ ಶ್ರೀಮಂತರಲ್ಲಿ ಎಲ್ಲರಿಗೂ ಅಷ್ಟ ಮಾನ ಮರ್ಯಾದೆ. ನನ್ನ ಮಗಳನ್ನ ಕೇಳಾಕತ್ತಾರೆ ಸಾವ್ಕಾರ, ನನ್ನ ಮಗಳನ್ನ ಕೇಳಾಕತ್ತಾರೆ. ಅಲ್ರಿ ಗೌಡ್ರ ಹಿಂಗೆ ಮಾಡೋದ ನೀವು? ರೊಕ್ಕ ಕೊಟ್ಟು ಮಗಳನ್ನ ಕೇಳುದು? ಕೇಳ್ರಿ. ಹಾಂ ನೋಡ್ರಿ, ಅವಾಗ ತಿನ್ನಾಕ ಜ್ವಾಳ ಇಲ್ಲ. ಇಟ್ಟೆಲ್ಲ ಇದ್ರು 10 ಲಕ್ಷ ಇಸ್ಕೊಂಡು ಮಗಳ ಸಾಲಿ ಕರ್ಸೋತ ಅದು ಇವ್ಗೆ ಅದಕ್ಕೆ ಬೇಕ್ರಿ ಸಾವ್ಕಾರ? ನೀವು ರೊಕ್ಕ ಕೊಡ್ಬೇಕು ಒಂದ. ಹಾಂ ಇಲ್ಲ ಅಂದ್ರೆ ಅವನು ಸುಂದರವಾದ ಕಣ್ಣೀರೇ ಕೊಡ್ಬೇಕು. ಗೌರ ನೋಡ್ರಿ ಸಾವ್ಕಾರ, ಯಾರ ಒಂದಾಗ್ಲಾರ್ದಾನ ಹೋಗೋದಲ್ಲೇ ಸತ್ಯ. ನೋಡ್ರಿ ನಾ ರೊಕ್ಕ ಕೊಟ್ಟು ಮುಟ್ಟಿಸ್ತಾನೆ ಖರೆ. ಇವತ್ತ ನಾ ಪ್ರಾಣ ಹೋದ್ರು ಸರಿ ಇವ್ರು ರೊಕ್ಕ ಕೊಡ್ತಾನೆ ಖರೆ. ಮಗಳನ್ನ ಕೊಟ್ಟು ಮಾನ ಕಳ್ಕೊಂಡ್ರೆ ನಾ ಬದುಕಂಗಿಲ್ರಿ ಸಾವ್ಕಾರ, ಬದುಕಂಗಿಲ್ಲ. ನಾನು ಅಷ್ಟೇ. ಇವತ್ತು ಇವ್ರು ರೊಕ್ಕ ಕೊಟ್ರೆ ಪಾ ಎಲ್ಲಾರು ಮಗಳನ್ನ ಕೊಡ್ಬೇಕ್ರಿ. ಯಾರ ಒಂದಾಗ್ಲಾರ್ದಾನ ಬಿಡು ಮಗನ ಅಲ್ಲ. ಅಲ್ರಿ ಗೌಡ್ರ ಇಷ್ಟೆಲ್ಲ ಮಾತಾಡ್ತೀರಿ, ರೊಕ್ಕ ಕೊಡೋ ಮುಂದ ಮಗಳು ಕೊಡ್ಬೇಕಂತ ರೊಕ್ಕ ಕೊಟ್ರಿ ಅವ್ರಿಗೆ? ಹಾಂ ಇಲ್ಲಿಲ್ರಿ ಆ ಮಾತಿಲ್ರಿ. ಮತ್ತ ಅಲ್ಲ ಊರಾಗ 4 ಮಂದಿ ಇರ್ತೈತಿ, ರೊಕ್ಕ ಕೊಟ್ರೆ ಎಲ್ಲಾರು ಹಿಂಗ ಮಾಡ್ತಾರೋ? 4 ಮಂದಿ ಕೂತ್ ವಿಚಾರ ಮಾಡ್ಕಿಸಿದ್ರೆ ಯಾವಾರ ಬಗೆಹರಿಸೋದೈತಿ. ಇಲ್ಲ ದುಡಿಯಾಕ ರೊಕ್ಕ ಕೊಟ್ರಿ, ದುಡಿಸೋರಿ ಅವನ ಅಷ್ಟು ಮಾಡ್ರಿ, ಅದಕ್ಕೆ ನಂದು ಅಷ್ಟು ಮಾಡ್ರಿ. ಏ ಸಿದ್ದಪ್ಪ, ಓಯಪ್ಪ ಅವ್ರು ಯಾರು ಕರ್ಕೊಂಡ್ ಬರ್ತಾರ ಬರ್ಲಿ, ನಡಿ ನಾವು ಮುಂದೆ ಹೋಗೋಣ. ಆಯ್ತು ರೀ ಸಾವ್ಕಾರ, ಆಯ್ತು ನಡಿ. ನೀವು ನಮಗೆ ದೇವ್ರಾಗಿ ಬಂದಂಗೆ ಆಯ್ತು ನೋಡಿ. ನಿನ್ನ ಐಡಿಯಾ ವರ್ಕೌಟ್ ಆಗ್ಲಿಲ್ಲಕ್ಕೋ. ಏನು ಮಾಡುದು ಗೌಡ? ಆ ಸಾವುಕಾರ ಬಂದು ಎಲ್ಲ ಹೊಲಸಿಡಿಸಿದು ಈ ಮಗನ ತಪ್ಸ್ಕೊಂಡಾನ. ಆದ್ರೆ ಅವನ ಮಗಳನ್ನ ಹೆಂಗಾರ ಮಾಡಿ ಆಕಿ ಬೆನ್ನು ಹತ್ತಿ ಆಕಿನ ಪಟಾಯಿಸ್ಬಿಟ್ರೆ ಮುಗಿದೋತ್ಲಾ. ಏನ್ರಿ ನನಗೆ ಅಲ್ಗಾರ್ದು ಯಾವ್ದೈತೋ ನಡಿ. ಬರೀ ಹೊಲಕ್ಕೆ ಆತಂದ್ರೆ ಮನೆ ಆಹಾರ ಕೊಡ್ಕೋತ ನಡಿ ನಡಿ. ಅಲ್ಲೋ ಸಿದ್ದಪ್ಪ, ಹೋಗಿ ಹೋಗಿ ಎಂತವಣತಿಲಿ ಸಾಲ ಮಾಡಿದೀವು. ಏನ್ರಿ ಮೊದಲ ಅವ ಊರಾಗ ಚಲೋ ಇಲ್ಲ ಅವ. ಅದ್ರಾಗ ಇದ್ರಾಗ ಅಂತ ತೀರಾ ಎತ್ತಿದ ಕೈ ಅವ. ಹಂಗ್ರಿ? ಹೋಗಿ ಹೋಗಿ ಅಂತವಣತಿಲಿ ಸಾಲ ಮಾಡ್ಕೊಂಡು ಕೂತಿಯಲ್ಲ ನೀನು. ಏನು ಮಾಡಿದ್ರಿ, ಪರಿಸ್ಥಿತಿನ ಹಂಗೆ ಬಂದಿತ್ರಿ. ಮತ್ತು ಕೇಳಿದ ಕೂಡಲೇ ರೊಕ್ಕ ಕೊಟ್ಟಿದ್ರು ಬಿಡ್ರಿ ಅವರು. ಚಲೋ ಮನುಷ್ಯರ ಅಂತೇಳಿ ನಾನು ರೊಕ್ಕ ಇಸ್ಕೊಂಡ ಇದನ್ನು ಬಳಕೆ ಹಾಕೊಂಡ್ರಿ. ಮತ್ತು ಅವ್ರು ಹಿಂಗೆ ದಾರು ನನಗೆ ಮೊದಲು ಗೊತ್ತಿರ್ತಾರ, ನಾ ಯಾಕೆ ಮಾಡ್ತಿದ್ದೀನಿ ಹೇಳ್ರಿ? ಅಲ್ಲ ಮೊದಲು ನೀನು ಅಂತೇಳಿ 2 ಲಕ್ಷ ಇಸ್ಕೊಳ್ಳೋಗ ನೀವು ಅಂತೇಳಿ ಸಾಲ ತಂದ ಅಂತ ಹೇಳಿಲ್ಲ ನೀನು? ಇಲ್ರಿ ನಾ ಹೇಳಿಲ್ರಿ. ಮತ್ತೆ ಯಾಕೆ ಹೇಳಿಲ್ಲ ಅಂದ್ರೆ ರೀ, ಈಗ ರೊಕ್ಕದ ಪರಿಸ್ಥಿತಿ ಹೆಂಗೆ ಬರ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ ರೀ. ಅದಕ್ಕೆ ಏಕದಮ ಮಗಳದು ಫೀ ತುಂಬಕತ್ತೇನೋ ಹೇಳಿದ್ರಿ. ಅದಕ್ಕೆ ಮಾಸ್ತರ್ಗಳು ಹೇಳಿ ಕಳ್ಸ್ಯಾರತ್ತೆ, ಯಪ್ಪ ನನಗೆ ಹಿಂಗೆ ನಾಳೆಗೆ ಹೋಗ್ಬೇಕು ನಾ ಅಂತ. ನಾನು ಓಡಿ ನಿಮ್ಮ ತ್ಯಾಕ ಬಂದ್ರಿಯಪ್ಪ, ನೀವು ಬಂದು ಕೊಡಿ ನಮ್ಗೆ ರೊಕ್ಕ ಕೊಟ್ಟು ಭಾಳ ದೊಡ್ಡ ಉಪಕಾರ ಮಾಡಿರಿ. ಆದ್ರೆ ಇನ್ನು ಮುಂದೆ ಹೆಂಗೆ ಮಾಡ್ಬೇಕ್ರಿ? ಆಗುದ ತಿನ್ನೇನು ಮಾಡೋದು ಮಾಡಿದಿ? ಹ್ಞೂ ರೀ. ಏನಾರ ಮಾಡಿ ಸುಳ್ಳು ಅವ ಜಗದ ಗಂಟೆ ಗೌಡ ಅವ. ಹೌದ್ರಿ, ಹಂಗ ಜಗಾಡ್ಕೋತ ಕುಂದಿರ್ತಾನು, ಜಗಾಡ್ಬೇಡ್ರಿ. ಹ್ಞೂ ರೀ. ಆಯ್ತು, ಏನು ನೋಡೋಣ. ಈಗ ಹೇಳಿ ಬಂದದಿವು. ಹ್ಞೂ ರೀ. ಇನ್ನೇನ್ರನ ನಾನ ಏನಾಟ ಕೊಡ್ತೀನೋ ನಮ್ಮಲ್ಲೇ ಕಾಯಂ ದುಡ್ಕೋತ ಹೋಗೈತ್ನಿ. ಆಯ್ತು ಆಯ್ತು ರೀ ಸಾವ್ಕಾರ, ನೀವು ಅಟ್ ಮಾಡಿರತ್ತೀರಿ ನೀವು. ಈ ನಮ್ಮ ಜೀವ ಇರ್ತಕ್ಕ ನಾವು ಗಂಡ ಹೆಂಡತಿ ಇಲ್ಲೇ ದುಡಿತೀವ್ರಿ. ಇನ್ನು ನಮ್ಮ ಮಗಳಿಗೆ ಒಂದು ಚಲೋ ಅಂತ ನೌಕರಿ ಸಿಗ್ತೈತಿ ನೀವು. ಆಕಿದು ಬಂದದ್ದು ಪಗಾರ ಎಲ್ಲ ನೀವತ್ತು ತೊಗೊಂಡ್ಬಿಡಕ್ರಿ. 3 ಹೊತ್ತು ಹೊಟ್ಟಿಗೆ ಹಾಕಕ್ರಿ. ಹಾಂ ರೀ. ಈ ವರ್ಷ ಕಬ್ಬು ಹೋಗೈತಿ. ಹ್ಞೂ ರೀ. ಕಬ್ಬಿನ ರೊಕ್ಕ ಬಂದ್ಗಡ ಇನ್ನೊಂದು 10 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಾನು. ಎಲ್ಲ ನಿನ್ನ ಸಾಲ ಹರ್ಕೊಂಡ್ಬಿಡಕತ್ತ. ಎಂಥ ದಯಾಗುಣ ರೀ ಅಪ್ಪ ನೀ. ನಿಮ್ಮಂಥವ್ರು ಇರ್ಬೇಕ್ರಿ ಈ ಭೂಮಿ ಮೇಲೆ. ಇಂಥವ್ರು ಇದ್ದಾಗನ ಮಳಿ ಬೆಳೆ ಅನ್ನೋದು ಹಾಕವ್ರಿ. ಆಯ್ತು ರೀ ಪಾಠ ಮಾಡ್ರಿ ಸಾವ್ಕಾರ. ಇಲ್ಲ ಆಯ್ತಾ ಮಾಡೋಣ. ಆಯ್ತು ರೀ ಸಾವ್ಕಾರ, ಇಲ್ಲಿಟ ಬಗಾಡಿ ತಿರುಗಿ ಬರ್ತಾನೆ ರೀ. ಹೋಗಿ ಬಾ. ಹ್ಞೂ ರೀ. ತನಿಖೆ ಲೇಟನ್ರಿ. ಹೋಗಿ ಬಾ. ಹ್ಞೂ ರೀ. ಗೌಡ್ರ ಏನ್ ಅನ್ಕೊಂಡ್ರಿ ನೀವು? ನನ್ನ ಮುಂದೆ ಸಾಲಿ ಅದು ಇದು ದೊಡ್ಡ ಬೇಜಾನ್ ಬಿಡಕ್ಕಾಗ್ತಿದೆ. ಇನ್ನಂತ ಬಡಪಾಯಿನಾಗಿ ಎದಕ್ಕೆ ಬೇಕಾ ಸಾಲಿ? ನನ್ನ ಜೊತೆ ಬಾ, ಸಾಲಿನೂ ಬರ್ತೈತಿ, ಜೊತೆಗೆ ದುಡ್ಡು ಬರ್ತೈತಿ. ಹೆಂಗೂ ನೋಡಕ್ಕೆ ಚಂದದಿ. ನಾನು ಹೈಟ ದರ್ಶದನಿ. ಇಬ್ಬರು ಮದುವೆ ಆದ್ರೆ ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ಹೋದಂಗೆ ಆಕೈತಿ. ಗೌಡ್ರ, ನಮ್ಮ ಅಪ್ಪನ ಹತ್ರ ಮಾತಾಡ್ದಂಗ ನನ್ನ ಹಂತಕ್ಕೆ ಮಾತಾಡ್ಬೇಡ್ರಿ ನೀವು. ನೀವು ನಮ್ಮ ಅಪ್ಪ ರೊಕ್ಕ ಕೊಟ್ಟಿರ್ಬೋದು, ಆದ್ರೆ ನನ್ನನ್ನು ಕೊಂಡ್ಕೊಂಡಿಲ್ಲ ನೀವು. ಆ ಪ್ರಯತ್ನನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಟ್ಟ ಮಾತಾಡಕೈತಿ. ನಿನ್ನ ಖರೀದಿ ಮಾಡುವ ತಾಕತ್ ನನಗೈತಿ.
ನೀ ಎಲ್ಲೇ ನಾನು ಅದ್ರ ತಿದಿರ್ಬೇಕ್ರೆ ಒಂದು ಸಲ ಕನ್ಯಾಕನೇ ತಗೋ ಬಿಡು ಮಗನಲ್ಲ. ನಾನು ಅಷ್ಟೇ ಒಂದ್ಸಲಿ ವಲ್ಲ ಅಂದತ್ತೀವಿ ಅಷ್ಟೇ ನೋಡುದಿಲ್ಲ. ಚಂದಾಗಿ ಸಾಲಿ ಕಲಿಬೇಕಾಗ್ತದೆ ಕಲಿ. ನನ್ನ ಮದುವೆ ಆಗ ನಿನಗೆ ಎಷ್ಟು ಬೇಕಂತಿದ್ದು ಹೇಳಿ ನಾ ಸಾಲಿ ಕಲಿಸ್ತೀನಿ ಅಂದಾಗ ನಾ ಮನಸ್ಸು ಮಾರ ನಿನ್ನಂತ ಅವ್ರು ದಿನಕ್ಕೊಬ್ಬೊಬ್ರು ಎಂಜಾಯ್ ಮಾಡ್ಬೋದು ನಾ. ಆದ್ರೆ ನಿನಗೆ ಹಾಕ್ಬಿದ್ದನ್ನು ಹೇಳು ಈ ನಿನ್ನ ಬ್ಯೂಟಿ ನೋಡ್ದಂಗಿದ್ದೆ ನಾ ಹುಚ್ಚಾಗಿ ನನ್ನ ಮಾತು ಕೇಳ ಈ ಅರಮನೆಗೆ ನೀ ರಾಣಿಯಾಗಿರ್ತೀವಿ. ಗೌಡ್ರ ಈ ಜಗತ್ನಾಗ ನೀವು ಕೊನೆ ಗಂಡ್ಸಾದ್ರೂ ನಾನು ನಿಮ್ಮನ್ನ ಮದ್ವೆ ಆಗಂಗಿಲ್ಲ. ನೋಡ್ರಿ ಎಷ್ಟು ಮಾತಾಡಕತ್ತಿ ಏನು ಸಾಲಿ ಕಲ್ತೈತೆ ಬಾ ದೊಡ್ಡದವ್ರು ಮಾತಾಡಕತ್ತಿದಿ. ನಿನ್ನಂತವ್ರು ನಾ ನೋಡ್ಬಿಟ್ಟೇನೆ ನಿನ್ನ ಪಡ್ಕೊಂಡು ತೀರ್ತಾನೆ ಬಿಡಂಗಿಲ್ಲ. ಗೌಡ್ರ ರೊಕ್ಕಿದ್ರ ಎಲ್ಲಾನು ಕೊಂಡ್ಕೊಂತೀನಿ ಅನ್ನೋ ಸೊಕ್ಕನ ನೀವು ಮಾತಾಡ್ತಿರ್ಬೇಕು. ಆದ್ರೆ ನಾ ರೊಕ್ಕಿಗೆ ಬೆಲೆ ಕೊಡಕ್ಕಲ್ಲ. ಮಾತಾಡಕತ್ತಿದಿ ಗೌಡ್ರ ಗಂಗಾ ಗೌಡ್ನ ಕೊಂದು ಬಿಟ್ಟಲ್ಲಿ ಅವರು ಊರಾಗ ಗೌಡ್ರು, ನಾವು ದುಡ್ಕೊಂಡು ತಿನ್ನೋರು. ನಾಳೆ ನನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ರಂದ್ರೆ ನಿಮ್ಮಿಬ್ಬರ ಗತಿ ಏನ? ನಿಮ್ಮಿಬ್ಬರ ಗತಿ ಏನು? ತಪ್ಪು ಮಾಡಿಬಿಟ್ಟು ಗಂಗಾ, ನೀನು ತಪ್ಪು ಮಾಡಿಬಿಟ್ಟು ಇಲ್ಲಿ ತನಕ ಕಟ್ಕೊಂಡ ಕನಸೆಲ್ಲ ಇವತ್ತು ಮಣ್ಣು ಪಾಲು ಮಾಡಿಬಿಟ್ಟಲ್ಲೇ. ನಿಮ್ಮ ಇಬ್ಬರು ಜೀವನ ಹಾಳಾಗಬಾರ್ದಂತೇಳಿ ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಿದ್ನಿ. ಕಣಿಕ ಮತ್ತು ಜೇಲು ಪಾಲಾಗಿ ನೀವಿಬ್ರು ಕೂಲಿ ನಾಲಿ ಮಾಡಿಕೊಂಡು ಬದುಕುವಂಗಾಗಿ ಹೋಯ್ತಲ್ಲ. ತಪ್ಪು ಮಾಡಿಬಿಟ್ಟು ಗಂಗಾ, ನೀನು ತಪ್ಪು ಮಾಡಿಬಿಟ್ಟೆ. ಹಿಂಗೆ ಮಾಡಬಾರ್ದಾಗಿತ್ತು. ಇದು ಬಡವರಾಗಿ ಇರ್ಬೇಕು. ಅವ್ರ ಕೈ ಎತ್ತುವಂಥ ಕೆಲಸ ಆ ಮಟ್ಟಕ್ಕೆ ನೀವು ಹೋಗಬಾರ್ದಾಗಿತ್ತು ರೀ. ಗೌಡನ್ನ ಕೊಂದಿದ್ದು ನಾನು ಜೈಲಿಗೆ ಹೋಗಿ ಬರ್ತೀನಿ. ನನ್ನ ಮಗಳು ನೀವು ಕಾಪಾಡ್ಕೊಳ್ಳಿ. ಇಂಥ ಗೌಡರಿಂದ ನಮ್ಮ ಮಗಳಿಗೆ ಇದು ತ್ರಾಸ ಭಾಳ ಇತ್ತು, ತೊಂದರೆ ಭಾಳ ಇತ್ತು. ಅದ್ರಗೋಸ್ಕರ ತಂದಿದ್ದು ನಾನು ಜೈಲಿಗೆ ಹೋಗಿ ಬರ್ತೀನಿ. ನೀವು ಮಗಳನ್ನ ಕಾಪಾಡ್ಕೊಳ್ಳಿ. ಗಂಗಾ ಅವ ಬೇಡವ, ಇದೆಲ್ಲ ಆಗಿದ್ ನನ್ನ ಸಂಬಂಧ, ನನ್ನ ಸಾಲಿ ಸಂಬಂಧ ಇದೆಲ್ಲ ಮಾಡಿರಿ ನೀವು. ನಾನೇ ಹೋಗ್ತೀನಿ. ಬೇಡ ಮಗಳ, ನೀನು ಕಲಿ ವಯಸ್ಸಿನ್ನು. ನೀನು ಜೈಲಿಗೆ ಹೋಗೋದು ಬೇಡ, ನಾನು ಹೋಗ್ತೀನಿ. ನೀ ಅಪ್ಪ ನೀನು ನೋಡ್ಕೋತಾನ, ನಾನು ಜೈಲಿಗೆ ಹೋಗ್ತೀನಿ. ಬೇಡವಾ, ನೀವಿಬ್ರು ಹೋಗೋದು ಬೇಡ, ನಾ ಹೋಗ್ತೀನಿ. ಯಾಕಂದ್ರೆ ಈಗ ಹಾಗೆ ತಪ್ಪು ನಡೆದಾಗೈತೆ. ಇನ್ನೇನು ವಿಚಾರ ಮಾಡೋದು ಬೇಡ. ಯಾಕಂದ್ರೆ ನೀನು ಬೆಳೆದ ಮಗಳದ್ರಿ. ಹಾಂ ದೊಡ್ಡಕ್ಕಿರಿ ಆಯ್ತು ಬರ್ತೀನಿ.